ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ CSF ರಿಕ್ರೂಟ್ಮೆಂಟ್ 2025 ಹೊಸ ನೋಟಿಫಿಕೇಶನ್ ಆಗಿದೆ. ಯಾವುದ್ರಲ್ಲಿ ಅಪ್ಪ ಅಂತಂದ್ರೆ ತಾವುಗಳು ಗಮನಿಸಬಹುದು, CISF ವೇಕೆನ್ಸಿ ಇನ್ 2025 2025 ಏನು CSF ಇರ್ತಕ್ಕಂಥ ಹೊಸ ವೇಕೆನ್ಸಿಗಳನ್ನ ಕಲ್ಪನೆ ಮಾಡಿದ್ದಾರೆ. ಅದು ಇನ್ ಡೀಟೇಲ್ಸ್ ಆಗಿ ನಾವು ನೋಟಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಹಾಗಾದ್ರೆ ಏನು CSF 2025 ನೋಟಿಫಿಕೇಶನ್ ಏನಾಗಿದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಪೋಸ್ಟ್ ನಲ್ಲಿ ಅಗತ್ಯವಿರುವ ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಕಮ್ ಆಪರೇಟರ್ ತಾತ್ಕಾಲಿಕ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಪುರುಷ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಇಲ್ಲಿ ಗಮನವಿಟ್ಟು ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಪುರುಷ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ, ಆಯ್ಕೆ ವಿಧಾನ ಇನ್ನಿತರ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ನಾನು ನೋಟಿಫಿಕೇಶನ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಆರ್ಮಿಗೆ ಅಂದ್ರೆ ನೀವು ಇಂಡಿಯನ್ ಆರ್ಮಿ ಆಗಿರ್ಬೋದು, ಏರ್ ಫೋರ್ಸ್, ಕೋಸ್ಟ್ ಗಾರ್ಡ್ ಮತ್ತು ಆರ್ಮಿಗೆ ಸೇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ರಿ, ಅದರಲ್ಲಿ ಯಾರೆಲ್ಲ ಒಂದು ಕ್ವಾಲಿಫಿಕೇಶನ್ ಕೆಟಗರಿ ಏನಂತ ಹೇಳ್ತೀವಿ, ಆ ಕ್ವಾಲಿಫಿಕೇಶನ್ ಜೊತೆಗೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಯಾರೆಲ್ಲ ಸ್ವಲ್ಪ ಅಂದ್ರೆ ಆರ್ಮಿಗೆ ಇರ್ತಕ್ಕಂಥದ್ದು ಏನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಡಿಫ್ರೆಂಟ್ ಆಗಿರ್ತದೆ. ಸೊ ಇದು CSF ಇರ್ತಕ್ಕಂಥ ಒಂದು ಫಿಸಿಕಲ್ ಫಿಟ್ನೆಸ್ ಡಿಫ್ರೆಂಟ್ ಆಗಿರ್ತದೆ. ಸೊ ನೀವು ಆರ್ಮಿಯಲ್ಲಿ ಯಾರೆಲ್ಲ ಆಯ್ಕೆ ಆಗಿಲ್ಲ ಅಂತ ಅಭ್ಯರ್ಥಿಗಳು ಈ CSF ಅಪ್ಲಿಕೇಶನ್ ಹಾಕಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದಾಗಿದೆ. ಇನ್ ಡೀಟೇಲ್ಸ್ ಆಗಿ ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಓಕೆ, ಟೋಟಲ್ ವೇಕೆನ್ಸಿಗಳು ಎಷ್ಟಿದಾವಪ್ಪ ಅಂತಂದ್ರೆ, ಟೋಟಲ್ ಪೋಸ್ಟ್ ಇಲ್ಲಿ 1124 ಪೋಸ್ಟ್ ಇರ್ತಕ್ಕಂಥದ್ದು. ಎಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು? 1124 ಹುದ್ದೆಗಳನ್ನ ಕಲ್ಪನೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಒಂದು ಹುದ್ದೆಗಳನ್ನ ಕರೆದಿದ್ದಾರೆ ಅಪ್ಪ ಅಂತ ಹೇಳೋದಾದ್ರೆ, ಇಲ್ಲಿ ಓಕೆ ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಕಮ್ ಆಪರೇಟರ್, ಇಲ್ಲಿ ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಕಮ್ ಆಪರೇಟರ್ ಇರ್ತಕ್ಕಂಥ ಮಧ್ಯದಾಗಿ ಕಾನ್ಸ್ಟೇಬಲ್ ಇರ್ತಕ್ಕಂಥದ್ದು, ಡ್ರೈವರ್ ಕಮ್ ಆಪರೇಟರ್ ಇರ್ತಕ್ಕಂಥ ಹುದ್ದೆಗಳು ಅಂದ್ರೆ ಎರಡು ಪೋಸ್ಟ್ ಕಲ್ಪನೆ ಮಾಡಿದ್ದಾರೆ. ಓಕೆ, ಕಾನ್ಸ್ಟೇಬಲ್ ಒಂದು ಹುದ್ದೆ ಆಗಿದ್ರೆ ಇನ್ನೊಂದು ಹುದ್ದೆ ಡ್ರೈವರ್ ಕಮ್ ಆಪರೇಟರ್ ಇರ್ತಕ್ಕಂಥ ಹುದ್ದೆನ ಕಲ್ಪನೆ ಮಾಡಿದ್ದಾರೆ. ಸೊ ಇಲ್ಲಿ ಜಾಬ್ ಲೊಕೇಶನ್ ಬಗ್ಗೆ ನೋಡೋಣ ಈಗ ನಾವು ಇಲ್ಲಿ. ಹಾಗಾದ್ರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಎಲ್ಲಿ ಒಂದು ಪೋಸ್ಟಿಂಗ್ ಅನ್ನ ಮಾಡ್ತಾರಪ್ಪ ಅಂತ ಹೇಳೋದಾದ್ರೆ ತಾವುಗಳಲ್ಲಿ ಗಮನಿಸಬಹುದು. ಓಕೆ, ಇಲ್ಲಿ ಕರ್ನಾಟಕ ಸೇರಿದಂತೆ, ಓಕೆ ಇಲ್ಲಿ ಏನು ಜಾಬ್ ಲೊಕೇಶನ್ ಕರ್ನಾಟಕ ಸೇರಿದಂತೆ ಇದಕ್ಕೆ ಭಾರತಾದ್ಯಂತ, ಓಕೆ ಭಾರತಾದ್ಯಂತ ಇದು ಏನು ಇಂಡಿಯಾದಲ್ಲಿ ಅಂದ್ರೆ ಈ ನಿಮ್ಗೆ ಇಲ್ಲಿ ಇಂಡಿಯಾದಲ್ಲಿ ನಿಮ್ಗೆ ಅಂದ್ರೆ ಭಾರತಾದ್ಯಂತ ನಿಮ್ಗೆ ಇಲ್ಲಿ ಜಾಬ್ ಲೊಕೇಶನ್ ನೀಡ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಇದರಲ್ಲಿ ಕರ್ನಾಟಕ ಕೂಡ ಸೇರಿದಂತೆ ಭಾರತಾದ್ಯಂತ ಕಾರ್ಯವನ್ನ ಇಲ್ಲಿ ನಿರ್ವಹಿಸಬೇಕಾಗುತ್ತೆ. ಇದರ ಜೊತೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಕೂಡ ನೋಡೋದಾದ್ರೆ ಇಲ್ಲಿ ತಾವುಗಳು ಗಮನಿಸಬಹುದು. ಪ್ರತಿ ತಿಂಗಳು ಸಿಗ್ತಕ್ಕಂಥ ಅವರಿಗೆ ವೇತನ ಕೂಡ ಇಲ್ಲಿ ಅವರಿಗೆ 21,700 69,100 ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ. ಇವರಿಗೆ 21,700 69,100 ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಹು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಕ್ವಾಲಿಫಿಕೇಶನ್ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿ ಬಯಸುವ ಅಭ್ಯರ್ಥಿಗಳು ಯಾವ ಎಲ್ಲ ಒಂದು ಕ್ವಾಲಿಫಿಕೇಶನ್ ಆಗ್ಬೇಕು ಅಪ್ಪ ಅಂತ ಹೇಳಿದ್ರೆ, ತಾವುಗಳು ಇಲ್ಲಿ SLC ಅಂತ ಹೇಳಿದ್ರೆ ಇಲ್ಲಿ ನೀವು 10th ಪಾಸ್ ಆದ್ರೆ ಸಾಕು ಇಲ್ಲಿ. ಓಕೆ, 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಇಲ್ಲಿ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಇಲ್ಲಿ PUC ಓಕೆ 10th ಅಥವಾ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಓನ್ಲಿ ಕಾನ್ಸ್ಟೇಬಲ್ ಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು SLC ಆದರೂ ಓಕೆ. ಓಕೆ, ಇಲ್ಲಿ ಡ್ರೈವರ್ ಕಮ್ ಆಪರೇಟರ್, ಈ ಡ್ರೈವರ್ ಕಮ್ ಆಪರೇಟರ್ ಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳು ನೀವು SLC ಜೊತೆಗೆ ಲಘು ಭಾರಿ ವಾಹನ ಅಂದ್ರೆ ನೀವು ಇಲ್ಲಿ ಹೆವಿ ವೆಹಿಕಲ್, ಓಕೆ ಹೆವಿ ವೆಹಿಕಲ್ ಮತ್ತು ಇನ್ನು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕಾಗುತ್ತೆ. ಹೆವಿ ವೆಹಿಕಲ್ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು. ಓಕೆ, ಕಾನ್ಸ್ಟೇಬಲ್ ಹಾಕ್ಬೇಕಾದ್ರೆ SLC ಮೇಲೆ ಅಂದ್ರೆ 10th ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹಾಕಬಹುದು. ಡ್ರೈವರ್ ಕಮ್ ಆಪರೇಟರ್ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಲೋ ವೆಹಿಕಲ್ ಮತ್ತು ಡ್ರೈವಿಂಗ್ ಹೆವಿ ವೆಹಿಕಲ್ ನೀವು ಲೈಸೆನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಅಂತ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ತಾವುಗಳು ಗಮನಿಸಬಹುದು. ಸೀರಿಯಲ್ ನಂಬರ್ 6 ಈ ಏಜ್ ಲಿಮಿಟ್ ನೋಡೋದಾದ್ರೆ ನಾವಿಲ್ಲಿ 21 ವರ್ಷ, 21 ವರ್ಷದಿಂದ 27 ವರ್ಷದ, ಓಕೆ ಇಲ್ಲಿ ಏಜ್ ಲಿಮಿಟ್ ಅಲ್ಲಿ 21ರಿಂದ 27 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಸೊ ಹಾಗಾದ್ರೆ ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ OBC ಮತ್ತು SC
ST ಅಭ್ಯರ್ಥಿಗಳಿಗೆ ಅಂದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆ ಇದೆ. ಓಕೆ, ಮತ್ತು SC ST ಅಭ್ಯರ್ಥಿಗಳಿಗೆ ಇಲ್ಲಿ 5 ವರ್ಷ ಇಲ್ಲಿ ವಯಸ್ಸಳಿಕೆ ನೀಡಲಾಗಿದೆ. ಯಾವುದರಲ್ಲಿ? ಏಜ್ ಲಿಮಿಟ್ ಅಲ್ಲಿ ಜನರಲ್ ಕೆಟಗರಿ ಅಭ್ಯರ್ಥಿಗಳು 21 ರಿಂದ 27 ವರ್ಷ, OBC ಕೆಟಗರಿಗೆ 27 + 3 ಆದ್ರೆ 30 ವರ್ಷ, SC ST ಅಭ್ಯರ್ಥಿಗಳಿಗೆ 27 + 5 32 ವರ್ಷದ ಒಳಗಡೆ ಇರ್ತಕ್ಕಂಥ SC ST ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅಪ್ಲಿಕೇಶನ್ ಫೀ. ಸೊ ಈ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಈ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಎಷ್ಟು ಒಂದು ಅರ್ಜಿ ಶುಲ್ಕ ಅಂತ ನೋಡೋದಾದ್ರೆ ತಾವುಗಳಲ್ಲಿ ಅರ್ಜಿ ಶುಲ್ಕವನ್ನು ಇಲ್ಲಿ ₹100 ಅರ್ಜಿ ಶುಲ್ಕವಿದೆ. ಓಕೆ, ಈ ₹100 ಏನು ಅರ್ಜಿ ಶುಲ್ಕವಿದೆ ಇದು ಜನರಲ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮತ್ತು OBC ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಎರಡೂ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ₹100 ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ಯಾವುದರಲ್ಲಿ? ಅಪ್ಲಿಕೇಶನ್ ಫೀ ಏನಿದೆ ಜನರಲ್ ಕೆಟಗರಿ ಮತ್ತು OBC ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ₹100 ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ. ಸೊ ಹಾಗಾದ್ರೆ ಇಲ್ಲಿ SC ST ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅಂದ್ರೆ ಇಲ್ಲಿ ₹100 ಏನ್ ಫೀ ಇದೆ ಇದರಲ್ಲಿ ಮಾಜಿ ಸೈನಿಕ ಆಗಿರಬಹುದು, SC ಮತ್ತು ST ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ. ಈಗ ನಾವಿಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಹೌ ಟು ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಪಿ ಮತ್ತು ET ಓಕೆ ಇದ್ರ ಜೊತೆಗೆ PST ಓಕೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಅನ್ನ ಮೊದಲಿಗೆ ಟೆಸ್ಟ್ ಮಾಡ್ತಾರೆ. ಇದು ಫಿಸಿಕಲ್ ಫಿಟ್ನೆಸ್ ಅನ್ನ ಟೆಸ್ಟ್ ಆದ್ಮೇಲೆ ಅವರಿಗೆ ಏನು ದಾಖಲೆ ಪರಿಶೀಲನೆ ಮಾಡ್ತಾರೆ. ಈ ದಾಖಲೆ ಪರಿಶೀಲನೆ ಆದ ಮೇಲೆ ಇಲ್ಲಿ ಲಿಖಿತ ರೂಪದಲ್ಲಿ ಎಕ್ಸಾಮ್ ಅನ್ನು ಮಾಡ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಲಿಖಿತ ಎಕ್ಸಾಮ್ ನಡೆಸ್ತಾರೆ. ಆ ಲಿಖಿತ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ಇಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಹಾಗಾದ್ರೆ ಇಲ್ಲಿ ದೇಹ ದಂಡ ಅಂದ್ರೆ ಎಷ್ಟು ಒಂದು ಹೈಟ್ ಇರಬೇಕು ಅಂದ್ರೆ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು 167 ಸೆಂಟಿಮೀಟರ್ ಇಲ್ಲಿ ಹೈಟ್ ಇರಬೇಕಾಗತ್ತೆ ಮತ್ತು ಎದೆ ಸುತ್ತಳತೆ 80 ರಿಂದ ಮತ್ತು 85 ಇಲ್ಲಿ ಸೆಂಟಿಮೀಟರ್. ಟೋಟಲ್ ಹೈಟ್ ಎಷ್ಟಿರಬೇಕು? 167 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥದ್ದು. ಮತ್ತು ಅದೇ ರೀತಿ ಎದೆ ಸುತ್ತಳತೆ ನಾರ್ಮಲ್ ಆಗಿ 80 ಇರಬೇಕು. ಎದೆಯನ್ನು ಉಬ್ಬಿಸಿದಾಗ ಇಲ್ಲಿ 85 ಸೆಂಟಿಮೀಟರ್ ಇದು ಸುತ್ತಳತೆ ಆಗಬೇಕು. ಸೊ ಈ ತರ ಒಂದು ಏನು ಕೆಟಗರಿ ಇದೆ ಅಂದ್ರೆ ಫಿಟ್ನೆಸ್ಗೆ ಬೇಕಾಗಿರ್ತಕ್ಕಂಥ ಇದು ಕೆಟಗರಿ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಒಂದು ಅಪ್ಲಿಕೇಶನ್ ಏನಿದೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಮತ್ತು ನನ್ನ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ನಾನು ನಿಮಗೆ ಮೊದಲೇ ಏನ್ ಹೇಳಿದೆ ಏನು ₹100 ಅರ್ಜಿ ಶುಲ್ಕ ಏನು ಪಾವತಿಸಬೇಕು ಅಂತ ಹೇಳಿ ಇದು ಕೂಡ ನೀವು ಆನ್ಲೈನ್ ಮುಖಾಂತರ ಪಾವತಿಸ ಮಾಡಬಹುದಾಗಿದೆ. ಹೇಗಪ್ಪ ಅಂತಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ. ಅದೇ ರೀತಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಏನು ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಇದೇ ತಿಂಗಳು ಫೆಬ್ರವರಿ 3, 2025 ಅಂದ್ರೆ ಫೆಬ್ರವರಿ 3, 2025 ಅರ್ಜಿಯನ್ನು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 4, 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ.